ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಬೇಸಿಗೆನಲ್ಲಿ ಗಿಡಗಳಿಗೆ ಬೇಕಾಗುವಂತಹ ಒಂದು ಒಳ್ಳೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ತಯಾರು ಮಾಡುವಂತಹ ವಿಧಾನವನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ನಾವು ಪ್ರತಿದಿನ ಬಾಳೆಹಣ್ಣಿನ ಸೇವನೆಯನ್ನು ಮಾಡ್ತೀವಿ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಳೆಹಣ್ಣನ್ನು ತಿಂದ ಮೇಲೆ ಅದರ ಸಿಪ್ಪೆಯನ್ನು ನಾವು ಕಸಕ್ಕೆ ಎಸ್ಬಿಡ್ತೀವಿ. ಆದರೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಗಿಡಗಳ ಬೆಳವಣಿಗೆಗೆ ಹೆಲ್ಪನ್ನು ಮಾಡುತ್ತೆ. ಯಾಕೆ ಅಂದರೆ ಇದರ ಸಿಪ್ಪೆಯಿಂದ ಗೊಬ್ಬರವನ್ನು ಈಸಿಯಾಗಿ ತಯಾರಿಸ್ಬಿಟ್ಟು ಅದನ್ನು ತರಕಾರಿ, ಹೂವು ಮತ್ತು ಹಣ್ಣಿನ ಗಿಡಗಳಿಗೆ ಹಾಕಿದ್ರೆ ನಾವು ಒಳ್ಳೆ ತರಕಾರಿ, ಹಣ್ಣು, ಹೂಗಳನ್ನು ಬೆಳಿಬಹುದು. ಯಾಕೆ ಅಂದರೆ ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸೋಡಿಯಂ ಹೀಗೆ ಬೇಕಾದಷ್ಟು ಮಿನರಲ್ಸ್ ಇದೆ. ಅಲ್ಲದೆ ಇದರಲ್ಲಿ ಗಿಡಗಳಿಗೆ ಬೇಕಾದಂತಹ ಅತ್ಯುತ್ತಮ ನೈಸರ್ಗಿಕ ಪೊಟ್ಯಾಷಿಯಂ ಇದೆ. ಹಾಗಾಗಿ ಇದನ್ನು ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಹಣ್ಣುಗಳನ್ನು ನಾವು ತಿನ್ನಬಹುದು. ಅಲ್ಲದೆ ಇದು ಗಿಡಗಳಿಗೆ ತಗುಲುವಂತಹ ರೋಗಗಳನ್ನು ಕೂಡ ತಡೆಯುತ್ತೆ ಮತ್ತು ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರುವಂತಹ ತರಕಾರಿಗಳನ್ನು ನಾವು ತಿನ್ನಬಹುದು. ನೋಡಿ, ನಾನು ಇದರಿಂದ ಗೊಬ್ಬರವನ್ನು ತಯಾರಿಸ್ಬಿಟ್ಟು ಎಲ್ಲ ತರಕಾರಿ ಗಿಡಗಳಿಗೆ, ಅಂದರೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ನಿಂಬೆ ಗಿಡ, ಸೀಬೆ ಗಿಡ ಹೀಗೆ ಅಲ್ಲದೆ ಎಲ್ಲ ಹೂವಿನ ಗಿಡಗಳಿಗೆ, ಅಂದರೆ ಸೇವಂತಿಗೆ, ಮಲ್ಲಿಗೆ, ಆಸ್ಟ್ರಡೈಸಿ, ಆ್ಯಂಥೋರಿಯಂ, ಪೀಸ್ ಲಿಲಿ ಹೀಗೆ ಎಲ್ಲ ಹೂ ಬಿಡುವಂತಹ ಗಿಡಗಳಿಗೆ ನಾನು ಹಾಕ್ತಾ ಇದ್ದೀನಿ. ಹಾಗಾಗಿ ನನ್ನ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಟೆರೆಸ್ನಲ್ಲಿ ಬೆಳೀತಾ ಇದ್ದಾವೆ. ಈ ಬಾಳೆಹಣ್ಣಿನ ಸಿಪ್ಪೆಯಿಂದ ಗೊಬ್ಬರವನ್ನು ತಯಾರಿಸೋದು ತುಂಬ ಸುಲಭ, ಏನು ಕಷ್ಟ ಏನು ಪಡಬೇಕಾಗಿಲ್ಲ. ಮತ್ತು ಇದು ಪರಿಸರ ಸ್ನೇಹಿ ವಿಧಾನವೂ ಕೂಡ. ಈ ಗೊಬ್ಬರ ತಯಾರಿಸೋದ್ರಲ್ಲಿ ನಾವು 2 ರೀತಿ ಗೊಬ್ಬರವನ್ನು ತಯಾರಿಸಬಹುದು. ಮೊದಲನೇದಾಗಿ ಇದರಿಂದ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ತಯಾರಿಸಬಹುದು. ಈ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ತಯಾರು ಮಾಡೋದು ಅಂದರೆ, ಮೊದಲು 3 ರಿಂದ 4 ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕತ್ತರಿಸ್ಕೊಳ್ಬೇಕು. ಕತ್ತರಿಸ್ಕೊಂಡಂತಹ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಸುಮಾರು 1 ಲೀಟರ್ ನೀರನ್ನು ಸೇರಿಸಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ದಿನ ನೆರಳಿನಲ್ಲಿ ಇಡಬೇಕು. ಪ್ರತಿದಿನ ಕಡ್ಡಿಯಿಂದ ಇದನ್ನು ಕೆದಕ್ತಾ ಇರಬೇಕು. ನೋಡಿ, 2 ದಿನ ಆದಮೇಲೆ ನೀರು ಕಂದು ಬಣ್ಣಕ್ಕೆ ತಿರುಗಿದೆ, ಅಂದರೆ ಸಿಪ್ಪೆ ತನ್ನ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ನೀರಿನಲ್ಲಿ ಬಿಟ್ಟಿದೆ. ನಂತರ ಈ ನೀರನ್ನು ಶೋಧಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಬೆರೆಸ್ಬಿಟ್ಟು ಗಿಡಗಳಿಗೆ ಹಾಕಬೇಕು. ಅಂದರೆ ಕಾನ್ಸಂಟ್ರೇಷನನ್ನು ಫರ್ಟಿಲೈಸರನ್ನು ಹಾಕಬಾರ್ದು. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಬೇಕು. ಈ ನೀರನ್ನು ಸ್ಪ್ರೇಯರ್ ಬಾಟ್ಲಿಗೆ ಹಾಕಿಬಿಟ್ಟು ಗಿಡದ ಎಲ್ಲ ಎಲೆಗಳಿಗೂ ಕೂಡ ಸ್ಪ್ರೇ ಮಾಡಿದ್ರೆ ಎಲೆಗಳು ಕೂಡ ಹೆಲ್ದಿಯಾಗಿರುತ್ತೆ ಮತ್ತು ಶೈನಿಂಗ್ ಆಗಿಯೂ ಕೂಡ ಕಾಣಿಸುತ್ತೆ. ಅದನ್ನೇ ಈ ಒಂದು ದ್ರವರೂಪದ ಗೊಬ್ಬರವನ್ನು ಗಿಡದ ಬುಡಗಳಿಗೂ ಕೂಡ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. 2ನೇ ವಿಧಾನ ಏನು ಅಂದರೆ, ಈ ಬಾಳೆಹಣ್ಣಿನ ಸಿಪ್ಪೆಗಳನ್ನು ಸಣ್ಣದಾಗಿ ತುಂಡುಗಳನ್ನಾಗಿ ಕತ್ತರಿಸ್ಕೊಳ್ಬೇಕು. ಅದನ್ನು ಬಿಸಿಲಿನಲ್ಲಿ ಸಂಪೂರ್ಣ ಒಣಗಿಸ್ಬೇಕು. ಈಗೇನು ಬಿಸಿಲು ಬೇಕಾದಷ್ಟು ಇದೆ. ಸೊ ಹಾಗಾಗಿ 1 ಅಥವಾ 2 ದಿನದಲ್ಲಿ ಸಿಪ್ಪೆಗಳು ಪೂರ್ತಿ ಒಣಗಿ ಹೋಗುತ್ತೆ. ಅದು ಈ ತರಹ ಕಪ್ಪು ಕಲರ್ ಆಗಿಬಿಡತ್ತೆ ಬಿಸಿಲಲ್ಲಿ ಒಣಗಿದಾಗ. ಅದನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಪುಡಿ ಮಾಡಿಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಒಣಗದಂತಹ ಮೊಟ್ಟೆ ಸಿಪ್ಪೆಯನ್ನು ಕೂಡ ಇದಕ್ಕೆ ನಾನು ಸೇರಿಸಿದ್ದೀನಿ. ಈ ಪುಡಿಯನ್ನು ಮಣ್ಣಿಗೆ ಸೇರಿಸಿ, ಅಂದರೆ ಗಿಡದ ಬೇರುಗಳ ಬಳಿ ಹಾಕಬೇಕು. ಅಂದರೆ ಈ ಪುಡಿಯನ್ನು ಹಾಕೋಕ್ಕಿಂತ ಮುಂಚೆ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಬೇಕು. ಆಮೇಲೆ ಈ ಪುಡಿಯನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ಇದರಿಂದ ಗಿಡಗಳಿಗೆ ಬೇಕಾದಂತಹ ಒಳ್ಳೆಯ ಪೊಟ್ಯಾಷಿಯಮನ್ನು ಕೊಡುತ್ತೆ. ಈ ಗೊಬ್ಬರವನ್ನು 15 ದಿನಗಳಿಗೊಮ್ಮೆ ಗಿಡಗಳಿಗೆ ಹಾಕಬೇಕು. ಬಾಳೆಹಣ್ಣಿನ ಸಿಪ್ಪೆಯ ದ್ರಾವಣಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಅಥವಾ ಬೇವಿನ ಎಲೆಗಳನ್ನು ಬೆರೆಸ್ಬಿಟ್ರೆ ಮಣ್ಣಿನಲ್ಲಿ ಯಾವುದೇ ಫಂಗಸ್ ಬೆಳೆಯೋದಿಲ್ಲ. ನಾವು ಗೊಬ್ಬರ ಹಾಕಿದಂತಹ 2 ಅಥವಾ 3 ತಿಂಗಳಿನಲ್ಲಿ ನಾವು ಒಳ್ಳೆಯ ರಿಸಲ್ಟನ್ನು ನಾವು ಕಾಣಬಹುದು.
ಇದನ್ನು ಹೂ ಬಿಡುವಂತಹ ಗಿಡಗಳು ಎಸ್ಪೆಷಲಿ ಆ್ಯಂಥೋರಿಯಂ ಪೀಸ್ ಲಿಲಿ ಗಿಡಗಳಿಗೆ ಹಾಕಿಬಿಟ್ರೆ ಆ್ಯಂಥೋರಿಯಂ ಪೀಸ್ ಲಿಲಿಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ. ನೀವು ಕೂಡ ಈ ಸಿಪ್ಪೆಯನ್ನು ಕಸಕ್ಕೆ ಹಾಕ್ದೇ ಗೊಬ್ಬರವನ್ನು ತಯಾರಿಸ್ಬಿಟ್ಟು ಆರ್ಗ್ಯಾನಿಕ್ ಆಗಿ ತರಕಾರಿಗಳನ್ನು ಹಣ್ಣುಗಳನ್ನು ನೀವು ಬೆಳಿಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. I wish you a happy and joyful weekend with your family.